ಇದು ನಿಜಕ್ಕೂ ಮನಕಲಕುವಂತಹ ಘೋರ ಘಟನೆ. ರಣಭೀಕರ ಮಳೆಗಾಳಿಗೆ ಮಕ್ಕಳು ಹಾರಿ ಹೋದಂತಹ ಒಂದು ಹೃದಯ ವಿದ್ರಾವಕ ಘಟನೆ ಬೆಳಕಿಗೆ ಬಂದಿದೆ. ಮಧ್ಯಪ್ರದೇಶದ ಸಾಗರ್ ಜಿಲ್ಲೆ ಬಂದಾದಲ್ಲಿ ನಡೆದಂತಹ ಹೃದಯ ವಿದ್ರಾವಕ ಘಟನೆ ಇದು. ಭೀಕರವಾಗಿ ಬೀಸಿದಂತಹ ಬಿರುಗಾಳಿಗೆ ಗುಡಿಸಲಿನ ಛಾವಣಿ ಸಮೇತವಾಗಿ ಮಕ್ಕಳು ಹಾರೋಗಿದ್ದಾರೆ. ಭಾರಿ ಮಳೆಯಿಂದಾಗಿ ಮಧ್ಯಪ್ರದೇಶದಲ್ಲಿ ಅಪಾರ ಪ್ರಮಾಣದಲ್ಲಿ ಹಾನಿ ಆಗ್ತಾ ಇದೆ. ಈ ನಡುವೆ ಇಡೀ ಗುಡಿಸಲು ಏನೋ ಹಾರ್ ಹೋಯಿತು, ಗುಡಿಸಲಿನ ಛಾವಣಿ ಏನೋ ಹಾರ್ ಹೋಯಿತು. ಆದರೆ ಈ ಒಂದು ಬಿರುಗಾಳಿಯಲ್ಲಿ ಮಕ್ಕಳು ಕೂಡ ಹಾರ್ ಹೋಗಿರುವಂಥದ್ದು ಒಂದು ಹೃದಯ ವಿದ್ರಾವಕ ಘಟನೆ ದೃಶ್ಯಾವಳಿಯಲ್ಲಿ ನೀವು ನೋಡ್ತಾ ಇದ್ದೀರಿ. ಮನೆಯ ಒಳಗೆ ಮಕ್ಕಳು ಕೂಡ ಇದ್ದರು, ಛಾವಣಿ ಸಮೇತವಾಗಿ ಮಕ್ಕಳು ಕೂಡ ಹಾರಿ ಹೋಗಿದ್ದಾರೆ ಅನ್ನುವಂತಹ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಇನ್ನು ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ, ಮಧ್ಯಪ್ರದೇಶದಲ್ಲಿ ತೀವ್ರವಾಗಿ ಮಳೆ ಆಗ್ತಾ ಇದೆ. ಇದರ ಜೊತೆಗೆ ಗಾಳಿಯೂ ಕೂಡ ತೀವ್ರವಾಗಿ ಬೀಸ್ತಾ ಇರೋದ್ರಿಂದಾಗಿ ಅನೇಕ ಅವಾಂತರಗಳು ನಡೀತಾ ಇದೆ. ಇದೀಗ ಒಂದು ಮನೆಯ ಛಾವಣಿ ಹಾರೋಗಿರುವಂಥದ್ದು ಕಂಡು ಬರ್ತಾ ಇದೆ. ಸ್ಥಳದಲ್ಲೇ ಬೇರೆ ಮನೆಯವರು ಇದನ್ನು ರೆಕಾರ್ಡ್ ಮಾಡಿಕೊಂಡಿದ್ದಾರೆ. ಜೋರಾಗಿ ಬೀಸ್ತಾ ಇರುವಂತಹ ಬಿರುಗಾಳಿಗೆ ನೋಡ್ತಾ ಇದ್ದಂತೆ ಒಂದು ಗುಡಿಸಲಿನ ಮೇಲ್ಛಾವಣಿ ಹಾರ್ ಹೋಗಿದೆ. ಒಳಗಡೆ ಆ ಮೇಲ್ಛಾವಣಿ ಹಾರ್ ಹೋಗಬಾರ್ದು ಅಂತ ಮನೆಯಲ್ಲಿ ಇದ್ದಂತಹ ಕುಟುಂಬಸ್ಥರು ಅದರ ಛಾವಣಿಯನ್ನು ಗಟ್ಟಿಯಾಗಿ ಹಿಡಿದುಕೊಂಡಿದ್ರು. ಆದರೆ ಮೇಲ್ಛಾವಣಿಯ ಸಮೇತವಾಗಿ ಮಕ್ಕಳು ಕೂಡ ಗಾಳಿಯಲ್ಲಿ ಹಾರ್ ಹೋಗಿದ್ದಾರೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ಇನ್ನು ತೀವ್ರವಾಗಿ ಮಳೆಯಿಂದಾಗಿ ಅನೇಕ ಆಸ್ತಿಪಾಸ್ತಿಗಳು ಹಾನಿ ಉಂಟಾಗ್ತಾ ಇದೆ. ಇದೇ ಸಂದರ್ಭದಲ್ಲಿ ಇಬ್ಬರು ಮಕ್ಕಳು ಗುಡಿಸಲಿನ ಛಾವಣಿ ಸಮೇತವಾಗಿ ಹಾರೋಗಿರುವಂತಹ ಒಂದು ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ತೀವ್ರವಾಗಿ ವೈರಲ್ ಆಗ್ತಾ ಇದೆ.